ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗುಡ್ ಥಿಂಗ್ಸ್ ವಿತ್ ಚೈ. ನೀವು ನೋಡಿರ್ಬೋದು ನನ್ನ ವೀಡಿಯೋಸಲ್ಲಿ ತುಂಬ ಕಡೆ ನಾನು ಕಟ್ಟಿನ ಸಾಂಬಾರ ಅಂತ ಹೇಳ್ತಿರ್ತೀನಿ ಚಿಕನ್ ಮಟನ್ ಮಾಡಬೇಕಾದ್ರೆ. ಸೊ ಇವತ್ತು ನಾವು ಆ ಸಾಂಬಾರ್ ಪೌಡರ್ನ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀವಿ. ಬನ್ನಿ ನೋಡೋಣ. ಕಟ್ಟಿನ ಸಾಂಬಾರ ಮಾಡ್ಕೊಳಕ್ಕೆ ಬೇಕಾಗಿರೋ ಐಟಮ್ಸು. ಇಲ್ಲಿ ಧನ್ಯಾ ಬೀಜನ 2 kg ತೊಗೊಂಡಿರೋದು. ಕ್ಲೀನ್ ಮಾಡಿಸಿ ಇಟ್ಕೋಬೇಕು. ಕ್ಲೀನ್ ಮಾಡಿಸಿದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು. ಕರ್ಬೇವಿನ ಸೊಪ್ಪು ಈ ರೀತಿ ಒಣಗಿಸ್ಕೊಂಡಿದ್ದಾರೆ. ಬಿಸಿಲಲ್ಲಿ 1-2 ದಿವಸ ಒಣಗಿಸಿರೋದು. 2 ಟೇಬಲ್ ಸ್ಪೂನ್ ಲವಂಗ, 2 ಟೇಬಲ್ ಸ್ಪೂನ್ ಚಕ್ಕೆ, 200 ಗ್ರಾಮ್ ಅರಿಶಿನ, 200 ಗ್ರಾಮ್ ಮೆಣಸು, 1/4 kg ಮೆಂತ್ಯ, 200 ಗ್ರಾಮ್ ಗಸಗಸೆ. ಸೊ ಇದಿಷ್ಟು ಕಟ್ಟಿನ ಸಾಂಬಾರ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋ ಐಟಮ್ಸು. ಕೋಳಿ ಸಾಂಬಾರು ಪುಡಿ. ಇವಾಗ ಅಷ್ಟು ಐಟಮ್ಸ್ನು ಚೆನ್ನಾಗಿ ಹುರ್ಕೋಬೇಕು. ಫುಲ್ ಡ್ರೈ ರೋಸ್ಟ್ ಆಗಬೇಕು. ನೋಡಿ, ಈ ಥರ ಧನಿಯಾ ಬೀಜ ಉರಿತಾ ಫುಲ್ ಸಣ್ಣಗಾಗತ್ತೆ ಬೀಜಗಳು. ಅಲ್ಲಿಗೆ ಹುರಿದಿದೆ ಅಂತ ಅಷ್ಟು ನೀಟಾಗಿ ಹುರ್ಕೋಬೇಕು. ಈಗ ಧನಿಯಾ ಆಯಿತು, ಇವಾಗ ಮೆಂತೆ ಹುರ್ಕೊತಾ ಇದ್ದೀವಿ. ಇಲ್ಲಿ ಮೆಂತೆ ನಿಮಗೆ ರೆಡ್ಗೆ ಆಗಬೇಕು, ಆ ರೀತಿ ಹುರ್ಕೋಬೇಕು. ಮತ್ತು ಹೈ ಫ್ಲೇಮಲ್ಲಿ ಹುರ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕು. ಜೊತೆಗೆ ಮೆಣಸು ಕೂಡ ಎಲ್ಲ ಐಟಮ್ಸ್ ಕೂಡ ಚೆನ್ನಾಗಿ ಹುರ್ಕೋಬೇಕು. ಮೆಣಸೆಲ್ಲ ಚಟ್ಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಮತ್ತು ಚಕ್ಕೆ, ಲವಂಗ, ಗಸಗಸೆ 2 ಪ್ಯಾಕೆಟ್ ಗಸಗಸೆ ಹಾಕಿ ಎಲ್ಲ ಒಂದೇ ಸರ್ತಿ ಹುರ್ಕೊತಾ ಇರೋದು. ಅದು ಹಾಕ್ತಿದ್ದ ಕೂಡಲೇ ಅರಿಶಿನ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅರಿಶಿನ ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಅಲ್ಲಿಗೆ ಈ ಅರಿಶಿನ ಏನು ಒಂದು 3-4 ಮಿನಿಟ್ಸ್ ಆದರೆ ಆಯಿತು, ಹುರಿದಿರುತ್ತೆ. ಅದೆಲ್ಲ ಆದಮೇಲೆ ಕರ್ಬೇವಿನ ಸೊಪ್ಪನ್ನ ಆಲ್ರೆಡಿ ನಾವು ಬಿಸಿಲಲ್ಲಿ ಒಣಗಿಸ್ಕೊಂಡಿರ್ತೀವಿ ಚೆನ್ನಾಗಿ. ಸೊ ಕಪ್ಪಗಾಗೋ ಥರ ಎಲ್ಲ ಹುರ್ಕೋಬಾರ್ದು. ಇದೇ ಥರ ಸ್ವಲ್ಪ ಬಿಸಿ ಆದರೆ ಆಯಿತು. ಸೊ ಇವಾಗ ಎಲ್ಲ ಹುರಿದಾಗಿದೆ. ಇದನ್ನು ಮಿಲ್ಲಿಗೆ ಹಾಕ್ಸ್ಕೊಬರ್ಬೇಕು. ನೋಡಿ, ಈ ಥರ ಪೌಡರ್ ಆಗುತ್ತೆ. ಇದು ಕೋಳಿ ಸಾಂಬಾರಿಗೆ, ಮಟನ್ ಸಾಂಬಾರು ಮತ್ತು ಕಾಳಿಂದು ಸಾಂಬಾರೆಲ್ಲ ಮಾಡ್ತಿರಲ್ಲ ಅದಕ್ಕೆಲ್ಲ ಉಪಯೋಗ ಆಗುತ್ತೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಪೌಡರ್ ಮಾಡಿಸ್ಕೊಳ್ಳಿ, ಟ್ರೈ ಮಾಡಿ ಒಂದ್ಸಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.